ಅವನು ಪಾಪ ಇವತ್ತು ಬಿಟ್ಟು ಬಂದ ಅದಕ್ಕೆ ಹೇಳಿದ ದುಡುಕಿತ್ತು ಈ ಥರ ನಿರ್ಧಾರನ ಏನಕ್ಕೆ ತಗೊಂಡ್ಲು ಅಂತ ಗೊತ್ತಿಲ್ಲ. ನನಗೆ ಎಷ್ಟೊಂದು ಟೈಮು ಧೈರ್ಯ ಹೇಳಿದ್ಲು. ಬಟ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಡೇ ಬಂದು ಸಂಡೇ ಆಗಿದೆ. ಸಂಡೇ ವ್ಲಾಗ್ ಇದಾಗಿದೆ. ಸೊ ಸಂಡೇ ಸ್ವಲ್ಪ ಫಂಕ್ಷನಿಗೆ ಹೋಗ್ತಾಯಿದ್ವಿ. ಎಲ್ಲಿಗೆ ಅಂದರೆ ಓಣಿ ಫಂಕ್ಷನ್ ಇದೆ ಫ್ರೆಂಡ್ ಮಗಳದು. ಸೊ ಓಣಿ ಫಂಕ್ಷನು ಯಾವ ಫ್ರೆಂಡ್ ಅಂತೆಲ್ಲ ನಿಮಗೆ ತಮ್ಮನೇಲಿ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವತ್ತಿನ ಡೇ ವ್ಲಾಗ್ ಯಾವ ಥರ ಇರುತ್ತೆ, ಸೊ ಇವತ್ತಿನ ಫಂಕ್ಷನ್ ವ್ಲಾಗ್ ಕೂಡ ಯಾವ ಥರ ಇರುತ್ತೆ ಅಂತ ಮಿಸ್ ಮಾಡಿದೆ ನೋಡಿ. ನಾನು ಅಮ್ಮ ನನ್ನ ಚಿಕ್ಕ ಮಗ ಹೋಗ್ತಾ ಇದ್ದೀವಿ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಸಮ್ಮರ್ ಶುರು ಆಗಿದೆ. ಈ ಥರ ಸಮ್ಮರಲ್ಲಿ ಫಂಕ್ಷನ್ಸ್ಗೆ ನಾವು ಸ್ಯಾರೀಸ್ ವೇರ್ ಮಾಡಬೇಕು ಅಂದರೆ ಕಾಟನ್ನೇ ಬೆಸ್ಟ್ ಅಂತೀನಿ. ಸಿಲ್ಕ್ ರೇಷ್ಮೆ ಸ್ಯಾರೀಸ್ ಎಲ್ಲನೂ ಅಷ್ಟು ಕಂಫರ್ಟಬಲ್ ಆಗಿರಲ್ಲ, ಟ್ರಾವೆಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಲೈಕ್ ಮಾಡ್ತೀನಿ ಕಾಟನ್ ಸ್ಯಾರೀಸಲ್ಲಿ ತುಂಬಾ ಲುಕ್ಕಾಗೂ ಇರಬೇಕು, ನೋಡೋಕ್ಕೆ ತುಂಬಾ ಸಿಂಪಲ್ಲಾಗಿ ಈ ಥರ ಸ್ಯಾರಿನ ವೇರ್ ಮಾಡಿದ್ದೀನಿ. ನನಗೆ ಕಂಫರ್ಟಬಲ್ ಆಗಿದೆ. ಫೈನಲಿ ಬಂದು ರೀಚ್ ಆದ್ವಿ. ಈಗ ಟೈಮ್ ಬಂದು 11:15 11:20 ಆಗ್ತಾ ಬರ್ತಾಯಿದೆ. ಈ ಫಂಕ್ಷನ್ ಆರ್ಗನೈಸ್ ಆಗಿರೋದು ಬಂದು ರೆಸಾರ್ಟಲ್ಲಿ, ಅವ್ರ ಮನೆ ನಿಯರ್ ಬೈಯೇ ರೆಸಾರ್ಟಲ್ಲಿ ಇಟ್ಕೊಂಡಿದ್ದಾರೆ. ಲಹರಿ ರೆಸಾರ್ಟಲ್ಲಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಫೈನಲಿ ಬಂದು ಕೂತ್ಕೊಂಡ್ವಿ. ಆಂಟಿ ನಿರ್ಮಲಾ ಅವರು ಮಮ್ಮಿ. ಸೊ ನಮಗೆ ಗೊತ್ತಿರೋರು ತುಂಬ ಜನನೇ ಊರಿಂದ ಬಂದಿದ್ದಾರೆ, ನಮ್ಮೂರಿಂದ. ಅಂದರೆ ಅಲ್ಲಿ ಅಕ್ಕಪಕ್ಕ ರಿಲೇಟಿವ್ಸ್ ಅವರಿಗೆ ರಿಲೇಟಿವ್ಸು ನಾವು ಅಲ್ಲೆಲ್ಲ ಇದ್ದಾಗ ಗೊತ್ತಿರೋರೆ ಅಲ್ವೇ, ನಮ್ಮೂರಿಂದ ದೊಡ್ಡಬಳ್ಳಾಪುರದಿಂದ. ಸೊ ಇನ್ನೂ ಅವಳು ನನ್ನನ್ನು ನೋಡಿಲ್ಲ, ನಾನು ಬಂದು ಕೂತಿರೋದು ಕೂಡ ಅವಳು ಅಬ್ಸರ್ವ್ ಮಾಡಿಲ್ಲ. ನಾವು ಬರೋ ಅಷ್ಟೊತ್ತಿಗೆ ಕಾಲು ಭಾಗ ಅಲ್ಲ ಅರ್ಧ ಭಾಗ ಜನನೇ ಬಂದು ಆಗಲೇ ಊಟಕ್ಕೆ ಎಲ್ಲನೂ ಹೋಗ್ತಾ ಇದ್ದಾರೆ. ಫೈನಲಿ ಬಂದು ಕೂತಿದ್ದು ಕೂಡ ಅವಳು ಅಬ್ಸರ್ವ್ ಮಾಡಿಲ್ಲ, ನನ್ನನ್ನು ನೋಡಿಲ್ಲ. ತುಂಬ ಹೊತ್ತಾದಮೇಲೆ ಈಗ ನನ್ನನ್ನು ಅವಳು ನೋಡಿದ್ಲು. ಈಗ ಅವಳು ನನ್ನನ್ನು ಮಾತಾಡ್ಸೋಕ್ಕೆ ಬರ್ತಾ ಇದ್ದಾಳೆ. ತುಂಬಾ ಕ್ಯೂಟಾಗಿ ಮುದ್ದಾಗಿ ರೆಡಿಯಾಗಿದ್ದಾಳೆ. ಅವಳು ಬೈತಿದ್ದಾಳೆ ನನ್ನ ಮಗನೇ ಕರ್ಕೊಂಬಂದಿಲ್ಲ ಅಂತ. ಆ್ಯಕ್ಚುಲಿ ಸಂಡೇ ಆಗಿರೋ ಕಾರಣ ಕರ್ಕೊಬರೋಕ್ಕಾಗಲ್ಲ. ಹಾಗೆ ಅವ್ರ ಕ್ಲಾಸ್ ಕಡೆಯಿಂದ ಬೇರೆ ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಹೋಗಿದ್ರು. ಹಾಗಾಗಿ ಅವನ್ನ ಇಲ್ಲಿಗೆ ಕರ್ಕೊಂಬರೋಕ್ಕಾಗಿಲ್ಲ. ಸೊ ಸಮ್ ರೀಸನ್ಸ್ ಇದ್ದೇ ಇರುತ್ತೆ, ಅವನ್ನ ಕರ್ಕೊಂಬರೋಕ್ಕೇ ಆಗ್ತಾಯಿಲ್ಲ. ಸೊ ಫೈನಲಿ ನಾವು ಕೂಡ ಫೋಟೋಸ್ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋಸ್ ತೆಗೆಸ್ಕೊಂಡು ಬಂದು ಕೂತಿದ್ದೀವಿ. ಹಾಗೆ ಇಲ್ಲಿ ತುಂಬ ಜನ ನಮಗೆ ಗೊತ್ತಿರೋರು ನಮ್ಮೂರಿಂದ ಬಂದಿದ್ದಾರೆ. ಅವ್ರನ್ನೆಲ್ಲನೂ ಕೂಡ ಮಾತಾಡ್ತಾ ಇದ್ದೀವಿ. ತುಂಬ ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವಾ. ಇಲ್ಲಿ ಮಾತಾಡ್ತಿದ್ದೀನಿ. ಆಂಟಿ ತುಂಬಾ ಖುಷಿಪಟ್ಟರು ನನ್ನ ಅಮ್ಮನ ನೋಡಿ. ಇವರು ಬಂದು ನಮ್ಮ ಏರಿಯಾದವರೇ. ಇವ್ರ ಮಗಳ ಹೆಸರು ಬಂದು ನಂದಿನಿ ಅಂತ. ಅವಳು ನಮ್ಮ ಪ್ರೈಮರಿ ಸ್ಕೂಲ್ ಕ್ಲಾಸ್ಮೇಟೇ. ಬಟ್ ಅವಳು ಹೈಸ್ಕೂಲಿಗೆ ಹೋದ್ಮೇಲೆ ಅವಳು ಮಾರ್ಸಂದ್ರ ಸ್ಕೂಲಿಗೆ ಶಿಫ್ಟ್ ಆದಳು. ನಾವೆಲ್ಲ ಕೊಂಗಾಡಿಯಪ್ಪ ಸ್ಕೂಲು. ಅಲ್ಲಿಂದ ನಮಗೂ ಅವಳಿಗೂ ತುಂಬಾ ಗ್ಯಾಪ್ ಆಯಿತು. ಅವಳು ಮದುವೆ ಆಗಿದ್ದು ನಮಗೂ ಗೊತ್ತಿಲ್ಲ. ಬಟ್ ಅವಳ ಮಗ ತುಂಬ ಸೇಮ್ ಅವಳ ಥರನೇ ಇದ್ದಾನೆ. ಆದರೂ ಅವಳು ನಮ್ಮೊಟ್ಟಿಗೆ ಇಲ್ಲ. ಈಗ 3 years ಬ್ಯಾಕೇ ಸಮ್ ರೀಸನ್ಸ್ ಹೆಲ್ತ್ ಇಶ್ಯೂಸಿಂದ ಅವಳು ತೀರ್ಕೊಂಡ್ಳು. ಅವಳನ್ನ ತುಂಬಾ ಮಿಸ್ ಮಾಡಿಕೊಂಡು, ಆಂಟಿನೂ ಕೂಡ ಮಿಸ್ ಮಾಡಿಕೊಂಡ್ರು. ಅವಳು ಇದ್ದಿದ್ರೆ ಇವಾಗ ನಿಮ್ಮ ಜೊತೆ ಇರ್ತಿದ್ಲು ಅಂತ. ಸೊ ಹಂಗಾಗ್ಬಿಟ್ಟು ತುಂಬಾ ಬೇಜಾರಾಯಿತು. ಬಟ್ ಅವಳ ಮಗ ಸೇಮ್ ಅವಳ ಥರನೇ ಇದ್ದಾನೆ ನೋಡಿ. ಅವರೊಟ್ಟಿಗೂ ಕೂಡ ನಿಂತ್ಕೊಂಡು ಒಂದು ಫ್ಯಾಮಿಲಿ ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ಅಲ್ಲಿದ್ದಾರೆ ಇವಳ ಹೆಸರು ಬಂದು ನಿರ್ಮಲಾ ಅಂತ. ಹೈಸ್ಕೂಲ್ ಫ್ರೆಂಡು, ಟ್ಯುಟೋರಿಯಲ್ ಟ್ಯೂಷನ್ ಫ್ರೆಂಡು. ನಾನು ಕಾಲೇಜಲ್ಲಿ ಸ್ವಲ್ಪ ದೂರ ಆದಮೇಲೆ ಇವರೆಲ್ಲ ಒಟ್ಟಿಗೆ ಇದ್ದರು. ಬಟ್ ಈ ಥರ ಫಂಕ್ಷನ್ಗಳಲ್ಲಿ ಸೇರಿದಾಗ ಎಲ್ಲರನ್ನೂ ಒಟ್ಟಿಗೆ ಸಿಕ್ಕಾಗ ಆಗೋ ಖುಷಿ, ಹಾಗೆ ನೇಬರ್ಸು ಅವ್ರಿಗೆಲ್ಲ ರಿಲೇಟಿವ್ಸು ನಮಗೂ ಕೂಡ ಗೊತ್ತಿರೋರೇ, ಒಂದೇ ಏರಿಯಾ ಆಗಿರೋ ಕಾರಣ ಚಿಕ್ಕವರಿದ್ದಾಗ ನಮ್ಮನ್ನು ನೋಡಿ ಮಾತಾಡ್ಸೋದಕ್ಕೂ ಈಗ ಹೊಸ್ದಾಗಿ ಪರಿಚಯ ಮಾಡ್ಕೊಳ್ಳೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಆ ಖುಷಿನೇ ನೆಕ್ಸ್ಟ್ ಲೆವೆಲ್ಲು. ತುಂಬಾ ಖುಷಿ ಆಗುತ್ತೆ. ಅವರು ಚೇಂಜಸ್ ಆಗಿರ್ತಾರೆ, ನಾವು ಚೇಂಜಸ್ ಆಗಿರ್ತೀವಿ.
ಈಗ ಆಗ್ತಾಯ್ತಾ ಫುಲ್ ಮಾಡಿ ಆಗ್ತದೆ. ಫೈನಲಿ ಈಗ ಊಟಕ್ಕೆ ಬಂದು ಕೂತಿದ್ದೀವಿ. ಟೈಮ್ ಬಂದು 1:30 ಆಗಿದೆ. ನನ್ನ ಫ್ರೆಂಡ್ ಮಗ ನಿರ್ಮಲನ ಮಗ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೆಗೆದು ಕೊಟ್ಟ ಊಟಕ್ಕೆ ಕೂತ್ಕೊಂಡಾಗ. ಬನ್ನಿ ಏನೆಲ್ಲ ಅಡುಗೆಗಳನ್ನ ಮಾಡಿದ್ದಾರೆ. 3 ಟೈಪ್ಸ್ ಆಫ್ ಸ್ವೀಟ್ನ ಮಾಡಿದ್ದಾರೆ. ಕಾಯಿ ಹೋಳಿಗೆ, ಕಾಜು ಬರ್ಫಿ, ಹಾಗೆ ಕ್ಯಾರೆಟ್ ಹಲ್ವಾ. ಪಲ್ಯಗಳು ಅಷ್ಟು ತುಂಬಾ ಇಷ್ಟ ಆಯಿತು ನನಗೆ. ಈ ಸಮ್ಮರಿಗೆ ತಕ್ಕಂಥ ಅಡುಗೆನ ಮಾಡಿಸಿದ್ದಾರೆ. ಟೇಸ್ಟ್ ವೈಸ್ ಬಂದರೆ ಅಲ್ಟಿಮೇಟ್, ತುಂಬ ಚೆನ್ನಾಗಿತ್ತು. ರುಮಾಲ್ ರೋಟಿ, ಪನ್ನೀರ್ ಗ್ರೇವಿ, ಪಲ್ಯ ಅಲ್ಲಿ ಹೆಸರುಬೇಳೆ, ಸ್ಪ್ರೌಟ್ಸು, ಆ ಥರ. ಸಮ್ಮರಿಗೆ ಆಯಿಲ್ ಐಟಮ್ ತುಂಬಾ ತಿನ್ನೋಕೆ ಇಷ್ಟು ಚೆನ್ನಾಗಿರಲ್ಲ, ಹಂಗಾಗಿ ಈ ಅಡುಗೆಗಳು ತುಂಬಾ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು. ಗೋಬಿ, ಬಜ್ಜಿ, ಹಪ್ಪಳ, ಹಾಗೆ ಅನ್ನ ಸಾಂಬಾರಿಗೆ ನನಗಂತೂ ಸುಸ್ತಾಯಿತು. ಮಶ್ರೂಮ್ ಪಲಾವ್ ಅಂತೂ ತುಂಬಾ ಚೆನ್ನಾಗಿತ್ತು. ಅವ್ರಿಗೆ ಗೊತ್ತಿರೋರೇ ಅಡುಗೆಗಳಿಗೆಲ್ಲನೂ ಕೂಡ ಒಪ್ಪಿಸಿರೋದು. ತುಂಬಾ ಟೇಸ್ಟ್ ಇಷ್ಟ ಆಯಿತು. ಫೈನಲಾಗಿ ಊಟ ಮುಗಿಸ್ಕೊಂಡು ಐಸ್ ಕ್ರೀಮು ಬೀಡ ತೊಗೊಂಡು ಬಂದೆ. ನೀವು ಕಮೆಂಟ್ ಮಾಡಿ, ಐಸ್ ಕ್ರೀಮು ತಿಂದು ಬೀಡ ತಿನ್ನಬೇಕಾ, ಬೀಡ ತಿಂದು ಐಸ್ ಕ್ರೀಮ್ ತಿನ್ನಬೇಕಾ? ನನಗಂತೂ ಇಲ್ಲಿವರೆಗೂ ಈ ವಿಷಯ ಗೊತ್ತಾಗೇ ಇಲ್ಲ. ಯಾವಾಗೂ ನಾನು ತಿನ್ನೋದು ಹೀಗೇ, ಬೀಡ ತಿಂದಾದಮೇಲೆ ಐಸ್ ಕ್ರೀಮ್ನ ತಿಂತೀನಿ. ರೈಟ್ ಪ್ರೊಸೀಜರ್ ಯಾವುದು ಅಂತ ನೀವು ಕಮೆಂಟ್ ಮಾಡಿ. ಫೈನಲಿ ನನ್ನ ಫ್ರೆಂಡ್ ನಿಯರ್ ಬಂದಿದ್ದೀನಿ ಅಂತ ಕಾಲ್ ಮಾಡಿದ್ಲು. ಅವಳು ಬಂದರೆ ನನಗೆ ಖಂಡಿತ ಬೈಯೋದಂತೂ ಗ್ಯಾರಂಟಿ. ಯಾಕಂದರೆ ಅವಳು ನಾನು ಬರೋವರೆಗೂ ವೆಯ್ಟ್ ಮಾಡು, ಊಟ ಮುಗಿಸ್ಕೊಳ್ಬೇಡ ಅಂತ. ನಾನಿಲ್ಲಿ ಎಲ್ಲನೂ ಮುಗಿಸಿ ಕೂತಿದ್ದೀನಿ. ಫೈನಲಾಗಿ ಅವಳು ಕೂಡ ಬಂದಳು. ನಾಗು ಎಲ್ಲ ಸೇರಿಕೊಂಡು ನಿರ್ಮಲ ಮಗಳಿಗೆ ಅವ್ರ ಅಮ್ಮನ ಕಡೆಯಿಂದ ತಂದಿರೋ ಬಟ್ಟೆನ, ಡ್ರೆಸ್ ಮತ್ತು ಇನ್ನೂ ಹೊಸ ಬಟ್ಟೆ ಹಾಕಿ, ಇವಳು ಹಾಕಿರೋ ಗೋಲ್ಡ್ ಒಡವೆ ಎಲ್ಲ ತೆಗೆದು ಅವಳಿಗೆ ಹಾಕಿ, ಅವಳು ಹಾಕಿರೋದನ್ನ ಇವಳಿಗೆಲ್ಲ ಹಾಕಿ ಎಕ್ಸ್ಚೇಂಜ್ ಮಾಡಿ ಫೈನಲಿ ಅವಳು ತೋರಿಸ್ತಿದ್ದಾಳೆ ಬೆಳ್ಳಿ ಕಡಗ. ಏನಕ್ಕಪ್ಪ ಅಂದರೆ ಅವ್ರ ತಮ್ಮನ ಕೈಯಲ್ಲಿ ಹೊಸ್ಕೆನ ಗುಡಿಸ್ಲು ಹಾಕ್ಸಿರ್ತಾರೆ, ಇವರ ಶಾಸ್ತ್ರ, ಮನೆ ಕಡೆ ಶಾಸ್ತ್ರ. ಇವಾಗ ಅವ್ರು ತಂದಿರೋ ಬಟ್ಟೆ ಸೋದ್ರ ಮಾವನಿಗೆ ಕೂರಿಸಿ ಗಿಫ್ಟ್ ಕೊಡಬೇಕು. ಅವ್ರಿಗೆ ಮಡ್ಲಕ್ಕಿ ಎಲ್ಲ ಕಟ್ಟಿ ಮೊದಲು ತುಂಬಿ ಹಾಗೆ ಗಿಫ್ಟನ್ನು ಕೊಡುವಾಗ ಬಟ್ಟೆ ಜೊತೆಗೆ ಏನಾದರೂ ಕಾಣಿಕೆ ಕೊಡ್ತಾರೆ. ಅದಕ್ಕೆ ಇವಳು ಬೆಳ್ಳಿ ಕಡಗನ ಮಾಡಿಸ್ತಾರೆ. ಇಲ್ಲಿ ಕ್ಲಿಪ್ಪಿಂಗ್ ಸ್ವಲ್ಪ ತುಂಬಾ ಮಿಸ್ ಮಾಡಿದೆ. ಏನಕ್ಕಪ್ಪ ಅಂದರೆ ಆ ಹುಡುಗಂಗೆ ಸ್ವಲ್ಪ ಎಲ್ಲ ಕಾಮಿಡಿಯಾಗಿ ನಾಮ ಇಟ್ಟು, ಬೋಟಿ ಹಾರ, ವೆಜಿಟೇಬಲ್ ಹಾರ ಎಲ್ಲ ಇಟ್ಟು, ಕಿರೀಟ ಇಟ್ಟು ಅವನು ಹೇಳ್ದ, ಅಕ್ಕ ಈ ವಿಡಿಯೋ ಮಾತ್ರ ಹಾಕ್ಬೇಡಿ, ಯಾಕಂದರೆ ನಮ್ಮ ಮನೆ ಹತ್ರ ಎಲ್ಲರೂ ನಿಮ್ಮ ವೀಡಿಯೋಸ್ ನೋಡ್ತಾರೆ, ನಮ್ಮ ಏರಿಯಾದಲ್ಲಿ ನನ್ನನ್ನು ಹಂಗಿಸ್ತಾರೆ ಫ್ರೆಂಡ್ಸ್ ಎಲ್ಲ ಅಂತ. ಅದಕ್ಕೆ ಅದನ್ನ ಸ್ಕಿಪ್ ಮಾಡಿದೆ. ಬಾಯ್ 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 ಬಾಯ್. ಅವರು ಕೂಡ 3:34 ಆಗಿದೆ, ಊಟಕ್ಕೆ ಹೋದರು. ಹಾಗೆ ಅವರು ನಮ್ಮನ್ನು ಹಾಗೆ ಕಳಿಸ್ಕೊಟ್ಟಿಲ್ಲ, ಅಣ್ಣಂಗೆ ಹೇಳೋಣ ಅಂತ ಹೋಗಿ ಹೇಳ್ಬಿಟ್ಟು ಬರೋಕ್ಕೆ ಹೋಗಿದ್ದಕ್ಕೆ ಅವರು ಬೇಡ ಇಲ್ಲಿ ಆಟೋಸ್ ಎಲ್ಲ ಬುಕ್ ಆಗೋಲ್ಲ, ಕ್ಯಾಬ್ ಎಲ್ಲ ಲೇಟ್ ಆಗುತ್ತೆ ಅಂತ ಅವ್ರ ರಿಲೇಟಿವ್ಸೇ ಇದೇ ರೂಟಲ್ಲೇ ಹೋಗ್ತಾ ಇದ್ದಾರೆ, ನಿಮಗೆ ಡ್ರಾಪ್ ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳಿ ನಮಗೆ ಡ್ರಾಪ್ ಮಾಡಿಸಿಕೊಟ್ರು. ಇಲ್ಲಿ ನಮಗೇನು ನಮ್ಮ ಫ್ರೆಂಡ್ಸ್ ಫಂಕ್ಷನ್ ಅನಿಸಲ್ಲ, ಯಾಕಂದರೆ ಅವರು ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟು ನಮಗೆ ಚಿಕ್ಕವರಿದ್ದಾಗಿಂದ ಪರಿಚಯ ಇರೋ ಕಾರಣ ನಮ್ಮದೇ ಫಂಕ್ಷನ್ ಅನ್ನೋ ಫೀಲ್ ಕೊಡ್ತು. ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಾಯಿತು ಫಂಕ್ಷನು. ಹೊಸ್ಕೆ ಸಾಮಾನು ಎಲ್ಲನೂ ಅವಳು ನನಗೆ ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಕೂತಿದ್ದೀವಿ. ತುಂಬಾ ಚೆನ್ನಾಗಾಯಿತು ಫಂಕ್ಷನ್ನು, ತುಂಬಾ ಚೆನ್ನಾಗಾಯಿತು ಫಂಕ್ಷನ್ನು. ಹಾಗೆ ನಿಮ್ಮೆಲ್ಲರ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಫಂಕ್ಷನಲ್ಲಿ ಇದ್ದಂಗೆ ಒಂದು ಬ್ಯಾಡ್ ವಿಷಯನ ಕೇಳಬೇಕಾಗಿ ಬಂತು. ಏನಪ್ಪ ಅಂದರೆ ನಮ್ಮ ಹೈಸ್ಕೂಲ್ ಫ್ರೆಂಡು ನನ್ನ ಗೆಟ್ ಟುಗೆದರ್ ಹಳೆ ವೀಡಿಯೋದಲ್ಲಿ ಇದ್ದಾಳೆ, ಅವಳ ಹೆಸರು ಸೌಮ್ಯ ಅಂತ. ಅವಳ ಈ ಒಂದು ನಿರ್ಧಾರ ಹೆಂಗಿದೆ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬಾ ಬೇಜಾರಾಗ್ತಾಯಿದೆ. ಇವತ್ತು ಅವಳು ನಮ್ಮನ್ನು ಬಿಟ್ಟು ಅಗಲಿದ್ದಾಳೆ. ಅಟೆಂಪ್ಟ್ ಮಾಡಿಕೊಂಡು ಅವಳು ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡು ಇವತ್ತು ಡೆತ್ ಆಗಿದ್ದಾಳೆ. ಅವಳು ಕೂಡ ಸಿಂಗಲ್ ಪೇರೆಂಟೇ. ಒನ್ ಟೈಮಲ್ಲಿ ನನಗೆ ತುಂಬಾ ಫಿಸಿಕಲಿ ಮೆಂಟಲಿ ತುಂಬ ಸ್ಟ್ರಾಂಗಾಗಿರಬೇಕು, ಹೆಂಗಿರಬೇಕು, ಏನು ಮಾಡಬೇಕು. ಆ್ಯಕ್ಚುಲಿ ಅವಳು
ಒಳ್ಳೆ ಎಜುಕೇಟೆಡ್ ಆಗಿ ಒಂದು ಒಳ್ಳೆ ಜಾಬಲ್ಲಿ ಒಂದು ಕಂಪನಿಯಲ್ಲಿ ಜಾಬ್ ಮಾಡಿಕೊಂಡು ತುಂಬಾ ಚೆನ್ನಾಗಿದ್ಲು. ಬಟ್ ಗೊತ್ತಿಲ್ಲ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಈ ಥರ ಡಿಸಿಷನ್ ಯಾಕೆ ತಗೊಂಡ್ಲು ಅಂತಲೂ ಗೊತ್ತಿಲ್ಲ. ಒನ್ ಟೈಮಲ್ಲಿ ನನಗೆ ಧೈರ್ಯ ಹೇಳಿ ಇವತ್ತು ಅವಳು ಈ ಥರ ಮಾಡ್ಕೊಂಡಿದ್ದು ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ. ಬಟ್ ಹೋಗೋಕ್ಕಾಗಿಲ್ಲ. ನಮಗೆ ಗೊತ್ತಾಗೋ ಅಷ್ಟೊತ್ತಿಗೆ ತುಂಬಾ ಲೇಟಾಗಿ ವಿಷಯ ಗೊತ್ತಾಯಿತು. ಆ ಹೋಗೋ ಅಷ್ಟೊತ್ತಿಗೆ ಎಲ್ಲನೂ ಮುಗಿದೋಗ್ಬಿಡುತ್ತೆ ಅಂತ ಹೇಳಿದ್ರು. ಹಾಗಾಗಿ ಯಾರೂ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರೂ ಹೋಗಿಲ್ಲ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಅವಳು ಈ ಕೆಲಸ ಮಾಡಿರೋದಕ್ಕೆ ನನಗೆ ಒಂದು ಟೈಮಲ್ಲಿ ಧೈರ್ಯ ಕೊಟ್ಟು ಅವಳು ಇದನ್ನು ಮಾಡಿದ್ದು ತುಂಬಾ ತಪ್ಪು. ದೃಢ ಅರ್ಥವಿಲ್ಲದ ನಿರ್ಧಾರ ತುಂಬಾ ಕೋಪ ಬರ್ತಿದೆ. ವೈ ಆರ್ ಯು ಪನಿಷಿಂಗ್ ಚಿಲ್ಡ್ರನ್ಸ್ ಬಿಕಾಸ್ ಆಫ್ ಯುವರ್ ಬ್ಯಾಡ್ ಡಿಸಿಷನ್? ವಾಟ್ ಮಿಸ್ಟೇಕ್ ಹ್ಯಾವ್ ದ ಚಿಲ್ಡ್ರನ್ ಮೇಡ್? ಯಾಕೆ ಈ ಥರ ಮಾಡಿದೆ ನೀನು ಸೌಮ್ಯ? ತುಂಬಾ ದೊಡ್ಡ ಕೆಟ್ಟ ತಪ್ಪು ನಿರ್ಧಾರನ ತಗೊಂಡು ನಿನ್ನ ಮಗುಗೆ ನೀನು ದೊಡ್ಡ ಶಿಕ್ಷೆನ ನಿನ್ನ ಮಗುಗೆ ನೀನೇ ಕೊಟ್ಬಿಟ್ಟು ಹೋಗ್ಬಿಟ್ಟಿದೀಯಾ. ನಮ್ಮ ಕೈಯಲ್ಲಿ ಏನೋ ಒಂದು ಶಕ್ತಿ ಇದೆ, ನಾವು ಮಾಡೋಕ್ಕಾಗುತ್ತೆ. ಅದಕ್ಕೆ ದೇವ್ರು ನಮಗೆ ಕೆಲವ್ರಿಗೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅವರು ತಡ್ಕೊಳಕ್ಕಾಗಲ್ಲ ಅಂತ ಇದನ್ನು ನಮಗೆ ಈ ಪವರ್ ಇದೆ ಅನ್ನೋದಕ್ಕೆ ನಮಗೆ ಕೊಟ್ಟಿದ್ದಾನೆ. ಅಂದರೆ ಒಳ್ಳೆ ರೀತಿಯಾಗಿ ನಾವು ಇದನ್ನು ಈ ಕರ್ತವ್ಯನ ನೆರವೇರಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಪಾಲಿಸಿ. ಹಂಗಾಗ್ಬಿಟ್ಟು ಹೆಣ್ಮಕ್ಳ ಕೈಲಿ ಎಲ್ಲನೂ ಆಗುತ್ತೆ, ನಾವು ಎಲ್ಲನೂ ನಿಭಾಯಿಸ್ಬೋದು ಅಂತ ಪ್ರೂವ್ ಮಾಡ್ಬೋದು. ಒಳ್ಳೆ ರೀತಿಯಲ್ಲಿ ನಾವು ಒಂದು ಮಾದರಿಯಾಗಿ ಇನ್ನೂ ತುಂಬ ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗಬೇಕು. ನಾವು ಆ ರೀತಿ ನಾವು ಒಂದು ಸಾಧಿಸಬೇಕು ಅನ್ನೋದೇ ನನ್ನ ಒಂದು ಗುರಿ. ಬಟ್ ನೀನು ಮಾಡಿದ್ದು ತುಂಬಾ ದೊಡ್ಡ ಕೆಟ್ಟ ನಿರ್ಧಾರ ಅಂತ ಹೇಳ್ತೀನಿ. ಹಾಗೆ ನೀನು ಎಲ್ಲೇ ಇದ್ರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಖುಷಿಯಾಗಿ ಇರಬೇಕಿದ್ದಂಥ ಜೀವನನ ನಿನ್ನ ಕೈಯಲ್ಲಿ ನೀನೇ. ನನಗೆ ಒಂದು ಕಡೆ ದುಃಖನೂ ಆಗ್ತಾಯಿದೆ, ಒಂದು ಕಡೆ ಕೋಪನೂ ಬರ್ತಿದೆ. ನಿನ್ನ ಪರಿಸ್ಥಿತಿ ಏನಿತ್ತು ಹೇಗಿತ್ತು ಅಂತ ಗೊತ್ತಿಲ್ಲ. ಬಟ್ ಬ್ಯಾಡ್ ಡಿಸಿಷನ್ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಬಾಯ್ ಬಾಯ್.